ಜಿಲ್ಲಾಡಳಿತ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದೆ. ನಮ್ಮ ಜೊತೆ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರಿದ್ದಾರೆ. ಸರ್, ಇವತ್ತು ಯಾವ ರೀತಿಯಾದಂಥ ಸಕಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸರ್? ಎಲ್ಲ ಸಿದ್ಧತೆಗಳಾಗಿದೆ. ಪಾರ್ಥಿವ ಶರೀರ ಬೆಳಿಗ್ಗೆ 10 ಗಂಟೆಗೆ ಈ ಸ್ಥಳಕ್ಕೆ ಆಗಮಿಸ್ತಾ ಇದೆ. ಇದಾದ ನಂತರ 10 ಗಂಟೆಯಿಂದ ಮಧ್ಯಾಹ್ನ 2:15ವರೆಗೂ ಕೂಡ ನಾವು ಸಾರ್ವಜನಿಕರಿಗೆ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಮತ್ತು 3 ಗಂಟೆಗೆ ಅಂತಿಮ ಸಂಸ್ಕಾರ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸರ್, ಎಸ್.ಎಂ. ಕೃಷ್ಣ ಅವರು ಕೇವಲ ರಾಜ್ಯದ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಇಲ್ಲಿ ಮುಖ್ಯಮಂತ್ರಿಗಳನ್ನಾಗಿ ಕೊಟ್ಟಂಥದ್ದು ಈ ಹಳ್ಳಿ. ಸೊ ಇಲ್ಲಿ ಭಾಳಷ್ಟು ಜನ ಬರ್ತಾರೆ, ಸುತ್ತಮುತ್ತಲಿನ ಜನ ಕೂಡ ಬರ್ತಾರೆ, ಅಭಿಮಾನಿಗಳ ಅಸಂಖ್ಯಾತ ಜನರು ಕೂಡ ಬರ್ತಾರೆ. ಅವರಿಗೆ ಬಂದಂಥವ್ರಿಗೆ ವ್ಯವಸ್ಥೆ ಯಾವ ರೀತಿ ಇರುತ್ತೆ? ಸಾರ್ವಜನಿಕರಿಗೆ ಪ್ರತ್ಯೇಕವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ ಅವ್ರು ಬರ್ತಕ್ಕಂಥವ್ರಿಗೆ ಕ್ಯೂನಲ್ಲಿ ಬರಲಿಕ್ಕೋಸ್ಕರ ನಾವು ಬ್ಯಾರಿಕೇಡಿಂಗ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಬರುವಂಥ ಎಷ್ಟೇ ಸಾರ್ವಜನಿಕರು ಬಂದರೂ ಕೂಡ ಎಲ್ಲರೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಸರ್, ಕೇಂದ್ರ ಸಚಿವರು ಕೂಡ ಆಗಿದ್ದರು. ಸೊ ಹಾಗಾಗಿ ಕೇಂದ್ರದಿಂದಲೂ ಕೂಡ ಅನೇಕರು ಬರ್ತಾರೆ ಅಂತ ಹೇಳಿದರೆ, ಸೊ ಯಾರೆಲ್ಲ ಬರ್ಬೋದು ಮತ್ತು ಆ ರಾಜ್ಯದಲ್ಲೂ ಕೂಡ ಯಾರೆಲ್ಲ ಮುಖ್ಯಮಂತ್ರಿಗಳು ಬರ್ತಾರೆ ಅಥವಾ ಸಚಿವರು ಯಾರೆಲ್ಲ ಬರ್ತಾರೆ? ಈಗ ನಮಗೆ ಅಲ್ಲಿ ಬೆಂಗಳೂರಿಂದ ಹೊರಟಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಸರ್ ಬರ್ತಾ ಇದ್ದಾರೆ, ಶೋಭಾ ಕರಂದ್ಲಾಜೆ ಮೇಡಮ್ ಅವರು, ಮತ್ತು ನಮ್ಮ ಜಿಲ್ಲೆಯ ಸಂಸದರು ಮತ್ತು ಸಚಿವರಾಗಿರ್ತಕ್ಕಂಥ H.D. ಕುಮಾರಸ್ವಾಮಿ ಸರ್ ಬರ್ತಾ ಇದ್ದಾರೆ. ಇನ್ನು ಅನೇಕ ಗಣ್ಯರು ಬರ್ತಾರೆ. ಯಾವ ರೀತಿಯಾದಂಥ ಸಕಲ ತಯಾರಿ ಆಗಿದೆ ಸರ್ ಜಿಲ್ಲಾಡಳಿತದಿಂದ? ಯಾವುದೂ ಸಮಸ್ಯೆ ಆಗದಂತೆ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಸಿದ್ಧತೆಗಳಾಗಿದೆ. ಯಾವುದೇ ಒಂದು ಸಮಸ್ಯೆ ಆಗದಂತೆ ಎಲ್ರಿಗೂ ಕೂಡ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಮಂಡ್ಯದ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮದ್ದೂರು. ಓಕೆ, ಇದೀಗ ಅಲ್ಲಿ ನೋಡಿ ವಾಹನಗಳನ್ನು ನಿಲ್ಲಿಸಿದರು. ಮೀಡಿಯಾಗಳು ಫಾಲೋ ಅಪ್ ಮಾಡಿ ಹೋಗ್ತಾ ಇದೆ. ಪ್ರೋಟೋಕಾಲ್ ವಾಹನಗಳು, ಆಮೇಲೆ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತಂತಹ ಚಿರಶಾಂತಿ ವಾಹನ, ಸಾಕಷ್ಟು ಹೆಚ್ಚಿನ ಮಂದಿಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ನೋಡಿ, ಅಲ್ಲಿ ನಮ್ಮ ಮೀಡಿಯಾ ವಾಹನಗಳು ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾರೆ. ಇದೀಗ ಮಂಡ್ಯಕ್ಕೆ ಹೋಗೋಣ. ಸೋಮನಹಳ್ಳಿಯಲ್ಲಿ ಯಾವ ರೀತಿ ಬಿಗಿ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಸೋಮನಹಳ್ಳಿಯಲ್ಲಿ ಕೃಷ್ಣ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ. ಸೋಮನಹಳ್ಳಿ ಅವರ ಹುಟ್ಟೂರು. ಸೋಮನಹಳ್ಳಿಗೆ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಎಸ್ ಅಂದರೆ ಸೋಮನಹಳ್ಳಿ. ಅಲ್ಲಿಯ ಮಲ್ಲಿಕಾರ್ಜುನ ಬಾಲದಂಡಿ SP ಅವರನ್ನು ಮಾತಾಡಿಸಿದೆ ರಿಪಬ್ಲಿಕ್ ಕನ್ನಡ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನಾವೀಗ ಎಲ್ಲಿ ಅಂತ್ಯಕ್ರಿಯೆ ಆಗುತ್ತೆ ಆ ಹುಟ್ಟೂರು ಸೋಮನಹಳ್ಳಿಯಲ್ಲಿದ್ದೇವೆ. ಮತ್ತು ಎಲ್ಲ ವ್ಯವಸ್ಥೆ ನೋಡಿಕೊಳ್ಳಲಿಕ್ಕೆ, ಭದ್ರತೆ ಎಲ್ಲವನ್ನು ಪರಿಶೀಲನೆ ಮಾಡಲಿಕ್ಕೆ ಈಗ ಮಂಡ್ಯದ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಸಿದ್ಧತೆ ಈಗೆಲ್ಲ ಪರಿಶೀಲನೆ, ಎಷ್ಟು ಜನಕ್ಕೆ ಇಲ್ಲಿ ವ್ಯವಸ್ಥೆ ಇದೆ, ಭದ್ರತೆ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ? ಇವತ್ತು ಏನೋ ಒಂದು 10 ಗಂಟೆಗೆ ಇಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರುವ ಒಂದು ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. 10 ಗಂಟೆಯಿಂದ 3 ಗಂಟೆವರೆಗೆ ಸಾರ್ವಜನಿಕರಿಗೆ ಇಲ್ಲಿ ಅಂತಿಮ ದರ್ಶನ ಪಡೆಯುವ ಒಂದು ವ್ಯವಸ್ಥೆ ಈಗಾಗಲೇ ಎಲ್ಲ ರೀತಿಯಿಂದ ಮಾಡಲಾಗಿದೆ. ಮುಖ್ಯವಾಗಿ ಭಾಳಷ್ಟು ಜನ VVIPsಗಳು ಇಲ್ಲಿ ಒಂದು ಅಂತಿಮ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಆಗಮಿಸ್ತಾ ಇರೋದ್ರಿಂದ ಸಾಕಷ್ಟು ರೀತಿಯಿಂದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ DIG ಸಾಹೇಬರ ಒಂದು ನೇತೃತ್ವದಲ್ಲಿ 3 ಜನ SP, 3 ಜನ ಅಡಿಷನಲ್ SP ಮತ್ತು 1200ಕ್ಕೂ ಹೆಚ್ಚು ಜನ ಸಿಬ್ಬಂದಿಯವರನ್ನು ನಾವು ನಿಯೋಜಿಸಿದ್ದೀವಿ. 10 KSRP ಪಡೆಗಳನ್ನು ಮತ್ತು 12 DR ತುಕಡಿಗಳನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜಿಸಿದ್ದೀವಿ. ಮುಖ್ಯವಾಗಿ ಏನು VIPs ಬರುವ ಸಮಯದಲ್ಲಿ ಸಾಕಷ್ಟು ರಸ್ತೆಗಳಲ್ಲಿ ಸಹಿತ ನಾವು ಸಿಬ್ಬಂದಿಗಳನ್ನು ನಿಯೋಜಿಸಿ ಅವರನ್ನು ಕರೆತರುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಅಂತಿಮ ದರ್ಶನ ನಡೆಯುವ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಮತ್ತು VIPಗಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಪ್ರತ್ಯೇಕವಾಗಿ ಅವರು ಅಂತಿಮ ದರ್ಶನ ಪಡೆಯುವ ಎಲ್ಲ ರೀತಿಯಿಂದ ಬ್ಯಾರಿಕೇಡ್ಗಳನ್ನು ಈಗಾಗಲೇ ಅಳವಡಿಸಲಾಗಿದೆ. ಪ್ರತ್ಯೇಕವಾಗಿ ಅವರು ಕ್ಯೂನಲ್ಲಿ ಬಂದು ಈ ಒಂದು ಅಂತಿಮ ದರ್ಶನ ಪಡೆಯುವ ಒಂದು ವ್ಯವಸ್ಥೆಯನ್ನು ಎಲ್ಲ ಮಾಡಲಾಗಿದೆ. ಅಂತಿಮ ದರ್ಶನಕ್ಕೆ ಅವಕಾಶ ಎಷ್ಟು? 4 o'clock ಲಾಸ್ಟ್ ಮಾಡಿದಾರಾ ಏನು ಸರ್? 3 ಗಂಟೆವರೆಗೆ ಲಾಸ್ಟ್ ಮಾಡಿದ್ವಿ. 3 ಗಂಟೆಯಿಂದ 5 ಗಂಟೆವರೆಗೆ ಅಂತಿಮ ಅಂತ್ಯಕ್ರಿಯೆಯನ್ನು ನಡೀತದೆ. ಆ ಒಂದು ಸಾಕಷ್ಟು ವಿಧಾನಗಳನ್ನು ಅನುಸರಿಸಿ ಇದನ್ನು ಮಾಡ್ತಾರೆ. ಹೀಗಾಗಿ 3 ಗಂಟೆಗೆ ಲಾಸ್ಟ್ ನಾವು ಸಾರ್ವಜನಿಕರ ಒಂದು ದರ್ಶನ ಒಂದು
ಪಡೆಯುವ ಸಮಯನ ನಿಗದಿ ಮಾಡಿದ್ದೀವಿ. ಈಗ ಇವರು ಎಸ್ ಎಂ ಕೃಷ್ಣ ಅಂದರೆ ಸಾಕಷ್ಟು ಹಿಂಬಾಲಕರು, ಸಾಕಷ್ಟು ರಾಜಕಾರಣಿ, ಸಿ ಎಂ ಆದಿಯಾಗಿ ಈ ಜಾಗ ಈಗ ಬರಲಿಕ್ಕೆ ಅಥವಾ ಅಂದರೆ ಏನಾದ್ರು ಓವರ್ಫ್ಲೋ ಬಂದರೆ ಅಥವಾ ಯಾವ ರೀತಿ ವ್ಯವಸ್ಥೆ ಅಷ್ಟಕ್ಕೆ ಈಗ ಮಾಡ್ಕೊಂಡಿರೋ ವ್ಯವಸ್ಥೆ ಸಾಕಾಗುತ್ತಾ ಏನು ಅಂತ? ಇಲ್ಲ, ಸಾಕಷ್ಟು ವ್ಯವಸ್ಥೆನ ನಾವು ಮಾಡಿದ್ದೀವಿ. ಮುಖ್ಯವಾಗಿ ಪಕ್ಷಾತೀತವಾಗಿ ಸಾಕಷ್ಟು ಸಾಕಷ್ಟು ಜನಪ್ರತಿನಿಧಿಗಳು ಈ ಒಂದು ಸಂದರ್ಭದಲ್ಲಿ ಆಗಮಿಸ್ತಾ ಇರೋದ್ರಿಂದ ಅದರ ರೀತಿಗೆ ತಕ್ಕಂತೆ ನಾವು ಅವರ ಎಸ್ಕಾರ್ಟ್ ಪೈಲಟ್ ವ್ಯವಸ್ಥೆ ಇರ್ಬೋದು ಮತ್ತು ಅವರನ್ನು ಇಲ್ಲಿ ತನಕ ಕರೆತರುವ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆನ ನಾವು ಎಲ್ಲ ರೀತಿಯಿಂದ ಮಾಡಿದ್ದೀವಿ. ಇಲ್ಲಿ ನಿಯೋಜನೆ ಆಗಿರುವ ಬಗ್ಗೆ ಈಗಾಗಲೇ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಓಕೆ, ಒಂದೊಂದು ಕಡೆ ಮತ್ತೊಂದು ಕಡೆ ಕೃಷ್ಣ ಸಾಧನೆ ಹಾದಿಯನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಹೇಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತೆ ದೇವನಹಳ್ಳಿಯಲ್ಲಿ, JCBಯಲ್ಲಿ ಕೂತ ಒಂದು ಫೋಟೋ ಇದೆ ನೋಡಿ, ಎಂಥ ನೆನಪುಗಳು. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ತನಕ ಬಂದು ನಿಂತಿದೆ ನಿಮ್ಗೆ ಗೊತ್ತಿದೆ. ಅವತ್ತು SM ಕೃಷ್ಣ ಅವರು ಅದರಲ್ಲಿ 2-3 ಕಥೆಗಳಿದೆ ಅಲ್ಲಿ. ಯಾಕೆ ಬಿಡದಿಯಲ್ಲಿ ಮಾಡಬೇಕು ಅಂತ ಇತ್ತಂತೆ. ಒಂದು ಆ ಸಂದರ್ಭದಲ್ಲಿ ಕೇಳಿ ಬಂದಂಥ ಮಾತು ವೀಕ್ಷಕರೇ ಹೇಳ್ಬಿಡ್ತೀನಿ ನಾನು. SM ಕೃಷ್ಣ ಹೇಳ್ತಾರೆ ಅಲ್ಲಿ ಪಕ್ಕದ ಆಂಧ್ರಕ್ಕೂ ಈಸಿ ಆಗುತ್ತೆ, ನಮಗೂ ಈಸಿ ಆಗುತ್ತೆ, ಇಲ್ಲಿಗೆ ಬಂದುಬಿಡ್ತಾರೆ ಅಂತ. ಒಂದು ನಿಜ, ಆಂಧ್ರ ಪ್ರದೇಶಕ್ಕೂ ಭಾಳ ಈಸಿ ಆಗುತ್ತೆ ಅದು. ಎರಡನೇದು, ಬಿಡದಿ ಸುತ್ತಮುತ್ತ ದೇವೇಗೌಡರ ಜಾಗ ಇತ್ತು, ಏರ್ಪೋರ್ಟ್ ಆದರೆ ಅಲ್ಲಿ ಕಾಸ್ಟ್ಲಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿಗೆ ಮಾಡಿದರು ಅಂತೇಳಿ ರಾಜಕೀಯ ವಿರೋಧಿಗಳ ಒಂದು ಟೀಕೆ. ಅಲ್ಲಿ ಮಾಡಿದ್ರೋ ಇಲ್ಲಿ ಮಾಡಿದ್ರೋ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರ್ನಾಟಕದಲ್ಲಿದೆ, ಬೆಂಗಳೂರಿನಲ್ಲಿದೆ, ಅದು ಎರಡು ಮಾತಿಲ್ಲ. ಇವತ್ತು ಅದು ಎಷ್ಟೇ ಬೆಳವಣಿಗೆ ಕಂಡರೂ ಕೂಡ ಬೆಂಗಳೂರಿಗೆ ಅದರ ಹೆಸರು ಬರ್ತಾ ಇದೆ. SM ಕೃಷ್ಣ ಅವರ ಮುತ್ಸದ್ದಿತನ ಅದಕ್ಕೆ ಕಾರಣ, ದೂರದರ್ಶಿತ್ವ ಅದಕ್ಕೆ ಕಾರಣ. ಸೊ ಇಂಥ ಮಹಾನ್ ನಾಯಕ ಇವತ್ತು ನಮ್ಮ ನಗಲಿದ್ದಾರೆ. ಅವರ ಅಂತ್ಯ ಸಂಸ್ಕಾರದ ಚಿಕ್ಕ ಪುಟ್ಟ ಮಾಹಿತಿಗಳ ಜೊತೆಗೆ ಅಂದರೆ ಸಮಗ್ರ ಮಾಹಿತಿ ಎಲ್ಲವನ್ನು ಕೂಡ ನೋಡಿ. ಅಲ್ಲಿ ಕಾಫಿ ಡೇ ಅಂತಿದೆಯಲ್ಲ, ಅದು ಅವರ ಮೊದಲ ಮನೆ, ಅದು ಕಾಫಿ ಡೇ ಅಂತ ಕಾಣ್ತಾ ಇದೆಯಲ್ಲ, ಆ ಮನೆಯನ್ನೇ ಕಾಫಿ ಡೇ ಮಾಡಿದರು. ಆಮೇಲೆ ಹಳೆ ಮನೆಯನ್ನು ಅದರ ಮುಂಭಾಗದಲ್ಲಿ ಅಲ್ಲಿ ಬಂದು ಕೂತ್ಕೊಳ್ಳೋದು SM ಕೃಷ್ಣ ಅವರಿಗೆ ಬಹಳ ಇಷ್ಟದ. ಜಪಾನ್, ಅಮೇರಿಕಾ, ಲಂಡನ್, ಸಿಂಗಾಪುರ್ ಎಲ್ಲ ಕಡೆ ತಿರುಗಿ ಬಂದ SM ಕೃಷ್ಣ ಅವರಿಗೆ ಭಾಳ ಆಹ್ಲಾದ ಕೊಡ್ತಾ ಇರುವಂಥ ಜಾಗ ಇದು. ಕೇವಲ 10 ವರ್ಷದ ಹಿಂದೆ ಟೆನ್ನಿಸ್ ಆಡ್ತಾಯಿದ್ರು, ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. 10 ವರ್ಷ ಅವರು ನಿಧನರಾಗಿದ್ದಾರೆ. ಇವತ್ತು ಜಿಲ್ಲಾಡಳಿತ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದೆ. ನಮ್ಮ ಜೊತೆ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರಿದ್ದಾರೆ. ಸರ್, ಇವತ್ತು ಯಾವ ರೀತಿಯಾದಂಥ ಸಕಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸರ್? ಎಲ್ಲ ಸಿದ್ಧತೆಗಳಾಗಿದೆ. ಪಾರ್ಥಿವ ಶರೀರ ಬೆಳಿಗ್ಗೆ 10 ಗಂಟೆಗೆ ಈ ಸ್ಥಳಕ್ಕೆ ಆಗಮಿಸ್ತಾ ಇದೆ. ಇದಾದ ನಂತರ 10 ಗಂಟೆಯಿಂದ ಮಧ್ಯಾಹ್ನ 2:15ವರೆಗೂ ಕೂಡ ನಾವು ಸಾರ್ವಜನಿಕರಿಗೆ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಮತ್ತು 3 ಗಂಟೆಗೆ ಅಂತಿಮ ಸಂಸ್ಕಾರ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸರ್, SM ಕೃಷ್ಣ ಅವರು ಕೇವಲ ರಾಜ್ಯದ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಇಲ್ಲಿ ಮುಖ್ಯಮಂತ್ರಿಗಳನ್ನಾಗಿ ಕೊಟ್ಟಂಥದ್ದು ಈ ಹಳ್ಳಿ. ಸೊ ಇಲ್ಲಿ ಭಾಳಷ್ಟು ಜನ ಬರ್ತಾರೆ, ಸುತ್ತಮುತ್ತಲಿನ ಜನ ಕೂಡ ಬರ್ತಾರೆ, ಅಭಿಮಾನಿಗಳ ಅಸಂಖ್ಯಾತ ಜನರು ಕೂಡ ಬರ್ತಾರೆ. ಅವ್ರಿಗೆ ಬಂದಂಥವ್ರಿಗೆ ವ್ಯವಸ್ಥೆ ಯಾವ ರೀತಿ ಇರುತ್ತೆ? ಸಾರ್ವಜನಿಕರಿಗೆ ಪ್ರತ್ಯೇಕವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ ಅವ್ರು ಬರ್ತಕ್ಕಂಥವ್ರಿಗೆ ಕ್ಯೂನಲ್ಲಿ ಬರಲಿಕ್ಕೋಸ್ಕರ ನಾವು ಬ್ಯಾರಿಕೇಡಿಂಗ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಬರುವಂಥ ಎಷ್ಟೇ ಸಾರ್ವಜನಿಕರು ಬಂದರೂ ಕೂಡ ಎಲ್ಲರೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಸರ್, ಕೇಂದ್ರ ಸಚಿವರು ಕೂಡ ಆಗಿದ್ದರು. ಸೊ ಹಾಗಾಗಿ ಕೇಂದ್ರದಿಂದಲೂ ಕೂಡ ಅನೇಕರು ಬರ್ತಾರೆ ಅಂತ ಹೇಳಿದರೆ, ಸೊ ಯಾರೆಲ್ಲ ಬರ್ಬೋದು ಮತ್ತು ರಾಜ್ಯದಲ್ಲೂ ಕೂಡ ಯಾರೆಲ್ಲ ಮುಖ್ಯಮಂತ್ರಿಗಳು ಬರ್ತಾರೆ ಅಥವಾ ಸಚಿವರು ಯಾರೆಲ್ಲ ಬರ್ತಾರೆ? ಈಗ ನಮಗೆ ಅಲ್ಲಿ ಬೆಂಗಳೂರಿಂದ ಹೊರಟಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಸರ್ ಬರ್ತಾ ಇದ್ದಾರೆ, ಶೋಭಾ ಕರಂದ್ಲಾಜೆ ಮೇಡಮ್ ಅವರು, ಮತ್ತು ನಮ್ಮ ಜಿಲ್ಲೆಯ ಸಂಸದರು ಮತ್ತು ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಸರ್ ಬರ್ತಾ ಇದ್ದಾರೆ. ಇನ್ನು ಅನೇಕ ಗಣ್ಯರು ಬರ್ತಾರೆ. ಯಾವ ರೀತಿಯಾದಂಥ ಸಕಲ ತಯಾರಿ ಆಗಿದೆ ಸರ್ ಜಿಲ್ಲಾಡಳಿತದಿಂದ? ಯಾವುದೂ ಸಮಸ್ಯೆ ಆಗದಂತೆ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಸಿದ್ಧತೆಗಳಾಗಿದೆ. ಯಾವುದೇ ಒಂದು ಸಮಸ್ಯೆ ಆಗದಂತೆ ಎಲ್ರಿಗೂ ಕೂಡ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಮಂಡ್ಯದ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮದ್ದೂರು. ಓಕೆ, ಇದೀಗ ಅಲ್ಲಿ ನೋಡಿ ವಾಹನಗಳನ್ನು ನಿಲ್ಲಿಸಿದರು. ಮೀಡಿಯಾಗಳು ಫಾಲೋ ಅಪ್ ಮಾಡಿ ಹೋಗ್ತಾ ಇದೆ. ಪ್ರೋಟೋಕಾಲ್ ವಾಹನಗಳು, ಆಮೇಲೆ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತಂತಹ ಚಿರಶಾಂತಿ ವಾಹನ, ಸಾಕಷ್ಟು ಹೆಚ್ಚಿನ ಮಂದಿಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ನೋಡಿ. ಅಲ್ಲಿ ನಮ್ಮ ಮೀಡಿಯಾ ವಾಹನಗಳು ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾ ಇದೆ.
ಇದೀಗ ಮಂಡ್ಯಕ್ಕೆ ಹೋಗೋಣ. ಸೋಮನಹಳ್ಳಿಯಲ್ಲಿ ಯಾವ ರೀತಿ